ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಈ ಸ್ವತ್ತು ಭರ್ಜರಿ ಗುಡ್ ನ್ಯೂಸ್. 1,14,900 ಅರ್ಜಿಗಳ ಅನುಮೋದನೆ. ನೀವು ಕೂಡ ಅರ್ಜಿ ಹಾಕಿದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡ್ಸ್, ನಾನು ಕೊಡೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ. ಫ್ರೆಂಡ್ಸ್, ರಾಜ್ಯದ ಜನತೆಗೆ ಗುಡ್ ನ್ಯೂಸ್. ಈ ಸ್ವತ್ತು 2 ಅಡಿಯಲ್ಲಿ 1,14,907 ಅರ್ಜಿಗಳಿಗೆ ಅನುಮೋದನೆ. ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಮಾಹಿತಿ. ಪಂಚಾಯಿತಿ ವ್ಯಾಪ್ತಿಯ ಅಪಾರ್ಟ್ಮೆಂಟ್ಗಳಿಗೂ ಇನ್ನು ಈ ಸ್ವತ್ತು ಪಡೆಯಲು ಅವಕಾಶ. ಗುಂಟೆ ಮತ್ತು ಸೆಂಟ್ಸ್ ಅಳತೆಯ ಚದರ ಮೀಟರ್ ಬದಲಿ ಅವಕಾಶ. ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಆಸ್ತಿ ದಾಖಲೆಗಳನ್ನು ಒದಗಿಸುವ ಈ ಸ್ವತ್ತು 2.0 ತಂತ್ರಾಂಶದ ಅಡಿಯಲ್ಲಿ ಮಹತ್ವದ ಪ್ರಗತಿಯನ್ನು ಕಂಡುಬಂದಿದೆ. ಈ ಕುರಿತು ಮಾಹಿತಿ ನೀಡಿರುವ ಗ್ರಾಮೀಣ ಪಂಚಾಯಿತಿ ಇಲಾಖೆಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಒಟ್ಟು 1,14,907 ಅರ್ಜಿಗಳು ಅನುಮೋದಿಸಲು ವಿಲೇವಾರಿ ಮಾಡಲಾಗಿದೆ. ಈ ಸ್ವತ್ತು ಪೋರ್ಟಲ್ ಮೂಲಕ ಸಾರ್ವಜನಿಕರು ತಮ್ಮ ಆಸ್ತಿಗಳ ಹಕ್ಕು ದಾಖಲೆಗಳಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಒಟ್ಟು ಸ್ವೀಕೃತವಾದ ಅರ್ಜಿಗಳು 1,38,470. ಅನುಮೋದನೆಗೊಂಡ ಅರ್ಜಿಗಳು 1,14,907. ಬಾಕಿ ಉಳಿದಿರುವ ಅರ್ಜಿಗಳು 23,503. ಮುಂದಿನ ಬದಲಾವಣೆ: ಮುಂದಿನ 10 ದಿನಗಳಲ್ಲಿ ತಿದ್ದುಪಡಿಗೆ ಅವಕಾಶ ಮಾಡಿಕೊಡಲಾಗುವುದು. ಫ್ರೆಂಡ್ಸ್, ತಾಂತ್ರಿಕ ಸಮಸ್ಯೆಗಳಿಗೆ ಮುಕ್ತಿ. NIC ಸಹಯೋಗ. ಫ್ರೆಂಡ್ಸ್, ಈ ಸ್ವತ್ತು ತಂತ್ರಾಂಶದ ಸಿಟಿಜನ್ ಇಂಟರ್ಫೇಸ್ ಬಳಸುವಾಗ ಸಾರ್ವಜನಿಕರಿಗೆ ಹಾಗೂ ಅಧಿಕಾರಿಗಳಿಗೆ ಕೆಲವು ತಾಂತ್ರಿಕ ಸಮಸ್ಯೆಗಳು ಎದುರಾಗುತ್ತಿದ್ದವು ಎಂಬ ದೂರುಗಳು ಬಂದಿದ್ದರಿಂದ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ NIC ಸಂಸ್ಥೆಯೊಂದಿಗೆ ಮಾತುಕತೆ ನಡೆಸಿ ಕಳೆದ ಜನವರಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಲಾಗಿತ್ತು. ಇದರಿಂದ ಹೊಸದಾಗಿ ಅವಕಾಶ ಮಾಡಿಕೊಡಲಾಗಿದೆ. ಫ್ರೆಂಡ್ಸ್, ಹೊಸ ಬಡಾವಣೆ ಮತ್ತು ಅಪಾರ್ಟ್ಮೆಂಟ್ಗಳಿಗೂ ಅವಕಾಶ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ ಲೈಕ್ ಮಾಡಿ ಮುಂದಿನ ವಿಡಿಯೋಕ್ಕೆ ಸಹಕರಿಸಿ.